ಹಾಯ್ ಹೆಲೋ ನಮಸ್ಕಾರ. ವಿಜಯ ಕರ್ನಾಟಕ ಪಾಡ್ಕಾಸ್ಟ್ ನೀವು ನೋಡ್ತಾ ಇದ್ದೀರಾ. ಏನ್ ರಾಜಯೋಗ ಗುರು ಅವರದ್ದು ಅಂತ ಕೆಲವರು ಮಾತಾಡೋದನ್ನ ನೀವು ಕೇಳಿದ್ದೀರಾ. ಅಯ್ಯೋ ಏನ್ ರಾಜಯೋಗ ಇದ್ರೇನು, ಆರೋಗ್ಯನೋ ಭಾಗ್ಯನೇ ಇಲ್ವಲ್ಲ ಅಂತ ಇನ್ ಕೆಲವರು ಮಾತಾಡೋದನ್ನ ನೀವು ಕೇಳಿರ್ತೀರಾ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ನಿಮಗೆ ಏನು ಪ್ರಮುಖವಾದದ್ದು ಅಂತ. ಎಸ್, ಆರೋಗ್ಯ ಇಂಪಾರ್ಟೆಂಟ್ ಅಂತ ಪ್ರತಿಯೊಬ್ಬರು ಕೂಡ ನಾವು ಭಾವಿಸಲೇಬೇಕಾಗತ್ತೆ, ಅದರ ಪ್ರಕಾರ ನಾವು ನಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ವಿಜಯ ಕರ್ನಾಟಕ ಪಾಡ್ಕಾಸ್ಟಲ್ಲಿ ಸಾಕಷ್ಟು ಆರೋಗ್ಯಭರಿತ ವಿಚಾರಗಳನ್ನ ನಿಮಗೆ ತಂದಿದ್ದೀವಿ. ಇವತ್ತು ನಮ್ಮ ಒಂದು ಪಾಡ್ಕಾಸ್ಟಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಫೇಮಸ್ ಹಾಸ್ಪಿಟಲ್ ಕಾವೇರಿ ಹಾಸ್ಪಿಟಲ್ನ ಪ್ರತಿಷ್ಠಿತ ಡಾಕ್ಟರ್ ರಾಮ್ ಮೋಹನ್ ಶ್ರೀಪಾದ್ ಭಟ್ ಸರ್ ಇದ್ದಾರೆ. ಇವರು ನೆಫ್ರಾಲಜಿ ಡಿಪಾರ್ಟ್ಮೆಂಟ್ನ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 15 ವರ್ಷಕ್ಕೂ ಹೆಚ್ಚಿನ ಒಂದು ಅನುಭವ ಹೊಂದಿದ್ದಾರೆ. ಇವ್ರ ಜೊತೆ ನಾವು ಮಾತಾಡೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಈಗ ಮೂತ್ರಪಿಂಡ ಫೇಲ್ಯೂರ್ ಆಗಿರೋದು ಒಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ. ಯಾರು ಕೇಳಿದ್ರು ಅಯ್ಯೋ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿದೆ ಅಂತ ಕೇಳಿದ್ದೀವಿ. ಸೊ ಈ ಒಂದು ವಿಭಾಗದಲ್ಲಿ ನೀವು ನಿಮ್ಮದೇ ಆದಂತಹ ಸಾಧನೆಗಳನ್ನ ಮಾಡಿದ್ದೀರಾ. 15 ವರ್ಷಕ್ಕಿಂತ ಹೆಚ್ಚಿನ ಅನುಭವ ಸುಮ್ಮನೆ ಮಾತಲ್ಲ. ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಹೇಗಿತ್ತು ಇದು ಜರ್ನಿ? 15 ವರ್ಷ ಬರೀ ಬೆಂಗಳೂರಲ್ಲಿ ಮಾತ್ರ, ಅದು ಹೊರತಾಗಿ ಬೇರೆ ದೇಶದಲ್ಲೂ ಒಂದು 10 ವರ್ಷ ಅನುಭವ ಇದೆ. ಸೊ ನಾನು ಬೆಂಗಳೂರಿನವನೇ. ಇಲ್ಲಿ ಹುಬ್ಳಿಲಿ KMCಲಿ MBBS ಮಾಡಿದ್ಮೇಲೆ ಡೆಲ್ಲಿಲಿ MD ಮಾಡಿ ಮತ್ತು ಯುನೈಟೆಡ್ ಕಿಂಗ್ಡಮ್ ಹೋಗಿ ಅಲ್ಲಿ ನೆಫ್ರಾಲಜಿ ಮಾಡಿ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಒಂದು 10 ವರ್ಷ. ತದನಂತರ 2013ರಲ್ಲಿ ಇಲ್ಲಿ ಬಂದು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ಒಂದು 3 ವರ್ಷದಿಂದ ಕಾವೇರಿ ಹಾಸ್ಪಿಟಲಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಕಾವೇರಿ ಹಾಸ್ಪಿಟಲ್ ಬಗ್ಗೆ ತುಂಬ ಕೇಳಿದ್ದೀವಿ, ತುಂಬ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಸ್ ಇದೆ ಅಂತ ಹೇಳಿ. ವಿಶೇಷವಾಗಿ ಈ ಮೂತ್ರಪಿಂಡ ಸಮಸ್ಯೆ ಅಂತ ಬಂದಾಗ ಯಾವ ರೀತಿಯ ಎಲ್ಲ ಒಂದು ಅಲ್ಲಿ ಅನುಕೂಲತೆಗಳಿದೆ, ಯಾವ ರೀತಿಯೆಲ್ಲ ಒಂದು ಅಪ್ಡೇಟ್ ಟೆಕ್ನಾಲಜಿನ ನಾವು ನೋಡ್ಬೋದು ಡಾಕ್ಟರ್ ಕಾವೇರಿ ಹಾಸ್ಪಿಟಲಲ್ಲಿ ವಿಶೇಷವಾಗಿ? ಸೊ ಮೂತ್ರಪಿಂಡ ತೊಂದರೆಗಳಲ್ಲಿ ಮೆಡಿಕಲ್ ಪ್ರಾಬ್ಲಮ್ಸ್ ಮತ್ತು ಸರ್ಜಿಕಲ್ ಪ್ರಾಬ್ಲಮ್ಸ್ 2 ಥರ ನಾವು ವಿಭಾಗಿಸ್ಬೋದು. ಯಾವುದೇ ಒಂದು ತೊಂದರೆ, ಹಾರ್ಟ್ ಆಗಲಿ, ನರ್ವಸ್ ಸಿಸ್ಟಮ್ ಆಗಲಿ, ಒಂದು ಸರ್ಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗೆ ನಮ್ಮ ಮೂತ್ರಪಿಂಡ ತೊಂದರೆಗಳಲ್ಲಿ ಮೆಡಿಕಲ್ ಪ್ರಾಬ್ಲಮ್ಸ್ ಬಂದಾಗ ನಾವು ನೆಫ್ರಾಲಜಿಸ್ಟ್ ನಾವು ನೋಡ್ಕೋತೀವಿ. ಸರ್ಜಿಕಲ್ ಪ್ರಾಬ್ಲಮ್ ಬಂದಾಗ ಯೂರಾಲಜಿಸ್ಟ್ ನೋಡ್ಕೋತಾರೆ. ಇವಾಗ ಕಿಡ್ನಿಲಿ ಸ್ಟೋನ್ಸ್ ಬಂತು, ಕಿಡ್ನಿಲಿ ಏನಾದ್ರು ಟ್ಯೂಮರ್ ಇತ್ತು, ಗಡ್ಡೆ ಇತ್ತು, ಪ್ರೊಸ್ಟೇಟ್ ಪ್ರಾಬ್ಲಮ್ಸು, ಸರ್ಜರಿ ಮಾಡಬೇಕಾಗತ್ತೆ, ಈ ಥರ ಎಲ್ಲ ಬಂದಾಗ ನಮ್ಮ ಯೂರಾಲಜಿಸ್ಟ್ ಅದನ್ನ ನೋಡ್ಕೋತಾರೆ. ಈಗ BP ಶುಗರಿಂದಾಗಿ ಕಿಡ್ನಿಲಿ ಪ್ರಾಬ್ಲಮ್ ಬಂದು ಕಿಡ್ನಿ ಕಡಿಮೆ ಕೆಲಸ ಮಾಡ್ತಿದೆ, ಕ್ರಿಯಾಟಿನಿನ್ ಅಂತ ನೀವು ಕೇಳಿರ್ಬೋದು. ಬ್ಲಡ್ಡಲ್ಲಿ ನಾವು ಚೆಕ್ ಮಾಡ್ತೀವಿ ಕ್ರಿಯಾಟಿನಿನ್ ಲೆವೆಲ್, ಅದು ಸುಮಾರು 1ಕ್ಕಿಂತ ಕೆಳಗಿರಬೇಕು, 1.0 ಮಿಲಿಗ್ರಾಮ್ಗಿಂತ ಕೆಳಗಿರಬೇಕು. ಅದು ಜಾಸ್ತಿ ಆಯಿತು ಅಂದರೆ ಕಿಡ್ನಿ ಕಡಿಮೆ ಕೆಲಸ ಮಾಡ್ತಿದೆ ಅಂತ ಲೆಕ್ಕ. ಅದಕ್ಕೆ ನಾವು ಮೂತ್ರಪಿಂಡ ವೈಫಲ್ಯತೆ ಅಂತ ಕರಿತೀವಿ. ಅದರಲ್ಲಿ 2 ಥರ ಇರುತ್ತೆ, ಅಕ್ಯೂಟ್ ಮತ್ತು ಕ್ರಾನಿಕ್. ಅಕ್ಯೂಟ್ ಅಂದರೆ ಸ್ವಲ್ಪ ದಿವಸಗಳಲ್ಲೇ ಮೂತ್ರಪಿಂಡ ವೈಫಲ್ಯತೆ ಆಗೋದು. ಕ್ರಾನಿಕ್ ಅಂತಂದರೆ ಸುಮಾರು ತಿಂಗಳುಗಟ್ಟಲೆಯಿಂದ ಆಗ್ತಿದೆ, ವರ್ಷಗಟ್ಟಲೆಯಿಂದ ಆಗ್ತಿದೆ, ಆ ಥರ. ಅದು ಬಂದರೆ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆದರೆ, ಯೂರಿನ್ ಇನ್ಫೆಕ್ಷನ್ಗಳು, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಈ ಥರದ್ದೆಲ್ಲ ನಾವು ನೋಡ್ಕೋತೀವಿ. ನೆಫ್ರಾಲಜಿಸ್ಟ್ ನಾವು ನೋಡ್ಕೋತೀವಿ. ಸರ್ಜರಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಯೂರಾಲಜಿ ಮಾಡ್ತಾರೆ, ಬಟ್ ಅದ್ರದ್ದೆಲ್ಲ ಮೆಡಿಕಲ್ ಮ್ಯಾನೇಜ್ಮೆಂಟ್ ಎಲ್ಲ ನಾವು ಮಾಡ್ತೀವಿ. ಇದೆಲ್ಲವೂ ನಮ್ಮ ಹಾಸ್ಪಿಟ್ಲಲ್ಲಿ ಸೌಲಭ್ಯಗಳು ಇದೆ. ನಾವು ನೆಫ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ನಾವು 4 ಜನ ಕನ್ಸಲ್ಟೆಂಟ್ಸ್ ಇದ್ದೀವಿ. ಯೂರಾಲಜಿಲಿ 2 ಇದ್ದಾರೆ ನಮ್ಮಲ್ಲಿ. ಈಗ 3 ವರ್ಷದಿಂದ ರೋಬೋಟ್ ಕೂಡ ಇದೆ. ರೋಬೋಟಿಕ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ ನಾವು. ರೋಬೋಟಿಕ್ ಸರ್ಜರೀಸ್ ಮಾಡ್ತಾರೆ ನಮ್ಮ ಯೂರಾಲಜಿ ಡಾಕ್ಟರ್ಸು. ಪ್ರೊಸ್ಟೇಟ್ ಆಗಲಿ ಅಥವಾ ಕಿಡ್ನಿಲಿ ಗಡ್ಡೆ ಇದ್ರೆ ಅದನ್ನ ತೆಗೆಯೋದಾಗಲಿ ಎಲ್ಲೋದು ರೋಬೋಟಿಕ್ ಇದರಲ್ಲೇ ಮಾಡ್ತಾರೆ. ಸೊ ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಂತ ಹೇಳ್ತಾರೆ, ಅದನ್ನು ಎಲ್ಲ ಮಾಡ್ತಾರೆ. ಸೊ ಎಲ್ಲ ಥರದ ಸೌಲಭ್ಯಗಳು ನಮ್ಮಲ್ಲಿ. ಓಕೆ. ಈ ಚಿಕಿತ್ಸೆ ಫಲಕಾರಿ ಆಗೋದಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ಸವಲತ್ತುಗಳು ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ಸವಲತ್ತುಗಳು ಮಾತ್ರ ಅಲ್ಲ, ಎಕ್ಸ್ಪರ್ಟೀಸ್ ಕೂಡ, ಡಾಕ್ಟರ್ಸ್ಗಳು ಕೂಡ ಇದ್ದಾರೆ. ಬಟ್ ಈಗ ನಮ್ಮ ಭಾರತನ ಕನ್ಸಿಡರ್ ಮಾಡಿದ್ರೆ ಈ ಒಂದು ಸಮಸ್ಯೆಗೆ ನಾವು ಫೇಸ್ ಮಾಡ್ತಾ ಇರುವಂಥ ಚಾಲೆಂಜಸ್ ಏನು ಅಂತ ಹೇಳ್ಬೋದಾ ಡಾಕ್ಟರ್? ಇಲ್ಲಿ ನಮಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಜನಗಳಲ್ಲಿ ತಿಳುವಳಿಕೆ ಬಹಳ ಕಡಿಮೆ, ತೊಂದರೆಗಳು ಜಾಸ್ತಿ, ತಿಳುವಳಿಕೆ ಕಡಿಮೆ. ಈಗ ಭಾರತದಲ್ಲಿ ಎಷ್ಟು ಜನಕ್ಕೆ BP ಇರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಯಂಗ್ ಎಷ್ಟು? ತುಂಬ ಅಂದರೆ ಎಷ್ಟು? 95% ಎಬೋವ್? ಇಲ್ಲ, ಅಷ್ಟಿಲ್ಲ, 40%. ಆದರೆ 40% ಜಾಸ್ತಿ ಆಯಿತು ಅಲ್ವಾ? ಇವಾಗ ವಯಸ್ಸಾಗ್ತಿದ್ದಂಗೆ BP ಬರೋದು, ಶುಗರ್ ಬರೋದು, ಹಾರ್ಟ್ ಪ್ರಾಬ್ಲಮ್ ಬರೋದು ಕೇಳಿರ್ತೀರ ನೀವು. ಈಗ 25 ವರ್ಷ 35 ವರ್ಷದಲ್ಲಿ BP ಶುಗರ್ ಇರೋದು ಬಹಳ ಕಾಮನ್ ಆಗಿಬಿಟ್ಟಿದೆ. ಯಾಕಂದರೆ ನಾವು ನಮ್ಮ ಜೀವನ ಶೈಲಿನ ಬಹಳ ಡ್ರಾಸ್ಟಿಕ್ಕಾಗಿ ನಾವು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಲಾಸ್ಟ್ ಒಂದು 25 ವರ್ಷದಲ್ಲಿ ನಮ್ಮ ಜೀವನ ಶೈಲಿ ಬಹಳ ಚೇಂಜ್ ಆಗಿಬಿಟ್ಟಿದೆ. ನಾವೆಲ್ಲ ಸಣ್ಣವ್ರು ಇರ್ಬೇಕಾದ್ರೆ ಏನು TV ಇರಲಿಲ್ಲ, ಏನೂ ಇರಲಿಲ್ಲ, ಮೊಬೈಲ್ ಅಂತೂ ಇರಲೇ ಇರಲಿಲ್ಲ. ಸೊ ನಾವು ಹೊರಗೆ ಇರ್ತಿದ್ವಿ, ಆಟ ಆಡ್ಕೊಂಡಿರ್ತಿದ್ವಿ. ಕತ್ಲೆ ಆದರೆ ನಮ್ಮ ತಂದೆ ತಾಯಿ ಹುಡ್ಕೊಂಬರ್ತಾಯಿದ್ರು ಅಲ್ವಾ? ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇರ್ತಿತ್ತು. ಈಗಿನ ಕಾಲದಲ್ಲಿ ಅವ್ರಿಗೆ ಹೊರಗೆ ಓಡಿಸ್ಬೇಕು ನಾವು ಮಕ್ಕಳಿಗೆ. ಹೊರಗೆ ಹೋಗ್ಬೋದು, ಆಟ ಆಡ್ಕೊಂಬಾರ. ಹೊರಗೆ ಹೋದ್ರೂ ಫೋನ್ ಇಟ್ಕೊಂಡೇ ಹೋಗ್ತಾರೆ, ಎಲ್ಲ ಕೂತ್ಕೊಂಡು ಅಲ್ಲೇ ಇದು
ಆಟ ಹೌದು, ಅಷ್ಟು ಲೇಜಿಗಳಾಗ್ಬಿಟ್ಟಿದ್ದಾರೆ. ಅದಕ್ಕೆ ಸಣ್ಣ ವಯಸ್ಸಿಂದನೇ ಎಲ್ಲ ಶುಗರ್ ಬಿ ಪಿ ಶುರುವಾಗ್ಬಿಟ್ಟಿದೆ. ಹೌದು. ಮತ್ತು ಬೊಜ್ಜುತನ, ಒಬಿಸಿಟಿ ಇದೆಲ್ಲ ಬರೋದ್ರಿಂದಾಗಿ ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಸ್ಟ್ರೋಕ್ಸ್ ಇದೆಲ್ಲ ಜಾಸ್ತಿ ಆಗೋಕ್ಕೆ ಶುರುವಾಗಿದೆ. ಸಣ್ಣ ವಯಸ್ಸಿಂದನೇ ಶುರುವಾಗಿದೆ. ಸೊ ಇದು ಅಫಿಷಿಯಲ್ ಡೇಟಾ ಏನು ಬೇಕಾದ್ರೆ ಇರ್ಬೋದು, ಬಟ್ ರಿಯಲ್ ಡೇಟಾ ಏನಪ್ಪ ಅಂತಂದರೆ ಭಾರತದಲ್ಲಿ ಯಂಗ್ ಇರೋರ್ಗೇನೆ 20% ಜನಕ್ಕೆ ಶುಗರ್ ಇದೆ, 40ಕ್ಕಿಂತ ಜಾಸ್ತಿ ಜನಕ್ಕೆ ಬಿ ಪಿ ಇದೆ. ಸರಿನಾ? ಈಗ ಬೊಜ್ಜುತನ ಕೂಡ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ. ಇದರಿಂದಾಗಿ ಮುಂದೆ ಹೋಗಿ ನಮಗೆ ಕಿಡ್ನಿ ಪ್ರಾಬ್ಲಮ್ ಒಂದೇ ಅಲ್ಲ, ಹಾರ್ಟ್ ಪ್ರಾಬ್ಲಮ್ಮು, ಸ್ಟ್ರೋಕ್ಸು ಎಲ್ಲದೂ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಜನಕ್ಕೆ. ಇವಾಗ ಬಿ ಪಿ ಜಾಸ್ತಿ ಆಯಿತು, ಏನೋ ಒಂದು ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋಗಿರ್ತಾರೆ, ಬಿ ಪಿ ಜಾಸ್ತಿ ಬರುತ್ತೆ, ಇಲ್ಲ ಕಣೋ ನೆನ್ನೆ ಏನೋ ಟೆನ್ಷನ್ ಇತ್ತು ಅದಕ್ಕೆ ಆಯಿತು, ಇಲ್ಲ ಶುಗರ್ ಜಾಸ್ತಿ ಬರುತ್ತೆ, ಇಲ್ಲ ನೆನ್ನೆ ತುಂಬ ಸ್ವೀಟ್ ತಿಂದ್ಬಿಟ್ಟೆ ಹಬ್ಬ ಅಲ್ವಾ ಅದಕ್ಕೆ. ಅದ್ರ ಬಗ್ಗೆ ಇದೇ ಕೊಡೋದಿಲ್ಲ, ಇಂಪಾರ್ಟೆನ್ಸೇ ಕೊಡೋದಿಲ್ಲ. ಅದು ಕನ್ಸಿಸ್ಟೆಂಟಾಗಿ ಅದು ಮತ್ತೆ ಚೆಕ್ಕು ಮಾಡಿಸ್ಕೊಳ್ಳೋದಿಲ್ಲ. ಕೆಲವರು ಮೆಡಿಸಿನ್ಸ್ ತೊಗೋತಾರೆ, ಮೆಡಿಸಿನ್ಸ್ ಸರಿಯಾಗಿ ತೊಗೋತಿದ್ದೀವ ಇಲ್ವೋ ಅದನ್ನು ಚೆಕ್ ಮಾಡ್ಕೊಳ್ಳೋದಿಲ್ಲ, ತೊಗೊಳ್ಳೋದು. ಇವಾಗ ಡಯಾಗ್ನೋಸ್ ಆಗೋದು ಒಂದು ಲೆವೆಲ್ ಚಾಲೆಂಜು. ಡಯಾಗ್ನೋಸ್ ಆದಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ನೀವು ಇದ್ರ ಬಗ್ಗೆ ಏನಾರ ಮಾಡಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡೋದು ಇನ್ನೊಂದು ಪ್ರಾಬ್ಲಮ್ಮು. ಏನು ಮಾಡಬೇಕು, ಫಸ್ಟು ಡಯಟು ಎಕ್ಸಸೈಸ್ ಮಾಡಬೇಕು, ಅದು ಫಸ್ಟ್ ಟ್ಯಾಬ್ಲೆಟ್ ತೊಗೊಳ್ಳೋದಲ್ಲ. ಬಟ್ ಅದು ಮಾಡೋದಿಲ್ಲ, ಡಯಟು ಮಾಡೋದಿಲ್ಲ, ಎಕ್ಸಸೈಸು ಮಾಡೋದಿಲ್ಲ, ಮೆಡಿಸಿನು ತೊಗೊಳ್ಳೋದಿಲ್ಲ. ಸರಿನಾ? ತೊಗೊಂಡ್ರು ಮಾಡಿದ್ರು ಚೆಕ್ ಮಾಡ್ಕೊಳ್ಳೋದಿಲ್ಲ. ಇವಾಗ ನೀವು ಮಾಡ್ತಾ ಇದ್ದೀರಾ, ಕಂಟ್ರೋಲ್ ಇಲ್ಲ ಅಂತಂದರೆ ಏನು ಉಪಯೋಗ ಇಲ್ಲ. ಶುಗರ್ ಇನ್ನೂ 200-300 ಇದೆ, ನೀವು ಎಕ್ಸಸೈಸ್ ಮಾಡ್ತಿದ್ದೀರಾ, ಡಯಟ್ ಮಾಡ್ತಿದ್ದೀರಾ ಅಥವಾ ಮೆಡಿಸಿನ್ಸ್ ತೊಗೋತಿದ್ದೀರಾ, ಬಟ್ ಶುಗರ್ ಇನ್ನೂ ಕಂಟ್ರೋಲ್ ಇಲ್ಲ ಅಂದರೆ ಒಳಗೆ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಬಿ ಪಿ ಇನ್ನೂ 180-160 ಎಲ್ಲ ಇತ್ತು ಅಂದರೆ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಸೊ ಚೆಕ್ ಮಾಡ್ಕೊಬೇಕು, ಅದನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ರೆಗ್ಯುಲರಾಗಿ ಡಾಕ್ಟರ್ಸ್ಗೆ ನೋಡ್ತಾ ಇರಬೇಕು. ಸೊ ತಿಳುವಳಿಕೆ ಇಲ್ಲ, ಮತ್ತು ಒಂದೇ ಭಯ, ಇಲ್ಲ ಅಂದರೆ ಏನೋ ನಿರ್ಲಕ್ಷ್ಯತೆ. ಏನಾಗೋದಿಲ್ಲ, ನಾನೇನು ಚೆನ್ನಾಗೇ ಇದ್ದೀನಲ್ಲ, ನನಗೇನು ತೊಂದರೆನೇ ಆಗ್ತಿಲ್ಲ. ಮತ್ತು ಯಾರೋ ಫ್ರೆಂಡ್ಸ್ ಹತ್ರ ಕೇಳ್ತಾರೆ, ಅವರೇ ನನಗೆ 20 ವರ್ಷದಿಂದ ಶುಗರ್ ಇದೆ ಕಣೋ, ನಾನು ನೋಡಿ ಎಷ್ಟು ಚೆನ್ನಾಗಿದ್ದೀನಿ ನಾನು, ಈ ಥರ. ಇದಂದರೆ ಹೌದು. ಮತ್ತು ಈ ಥರ ಏನೋ ಯಾರೋ ಒಂದು 100 ಜನ ಹೇಳ್ತಾರೆ ಇಲ್ಲ ಕಣೋ ಚೆಕ್ ಮಾಡ್ಕೊ ಅಂತ, ಒಬ್ಬ ಯಾರೋ ನಾನು ಚೆನ್ನಾಗಿದ್ದೀನಿ ನೋಡಿ 20 ವರ್ಷ ಅಂತ ಹೇಳಿ ಅವ್ರು ನಂಬ್ತಾರೆ. ಈ 100 ಜನ ಇಲ್ಲ ಮಾಡ್ಕೊ ಅಂತ ಹೇಳೋರು ಅವ್ರನ್ನ ನಂಬೋದಿಲ್ಲ. ಇಲ್ಲ. ಇನ್ನೊಂದೇನಪ್ಪ ಅಂತಂದರೆ ಗೌರ್ಮೆಂಟ್ ಅದ್ರ ಬಗ್ಗೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾ ಇಲ್ಲ. ಈಗ ನೀವು, ನಾನು ಯಾವಾಗಲೂ ಹೇಳೋದು, ನೀವು ಏರ್ಪೋರ್ಟಿಂದ ಇಲ್ಲಿ ತನಕ ಡ್ರೈವ್ ಮಾಡ್ಕೊಂಡು ಬನ್ನಿ, 1,000 ನಿಮಗೆ ಬಿಲ್ ಬೋರ್ಡ್ ಸಿಗುತ್ತೆ ಅಲ್ವಾ? ಜಾಹೀರಾತುಗಳಿರೋದು ಬೋರ್ಡ್ಗಳು, ದೊಡ್ಡದು, ಫೋನು, ಕಾರು, ಮನೆಗಳು, ಅದು ಇದು ಅಂದ್ಬಿಟ್ಟು. ಒಂದೇ ಒಂದು ಹೆಲ್ತ್ ಬಗ್ಗೆ ಬೋರ್ಡ್ ಸಿಕ್ಕಿದೆಯಾ ನಿಮಗೆ? ಎಲ್ಲ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಆಗಿಬಿಟ್ಟಿದೆ. ಹಾಂ, ಹೆಲ್ತ್ ಬಗ್ಗೆ ಗೌರ್ಮೆಂಟ್ ತೊಗೋಬೇಕು ಅದ್ರ ಮೇಲೆ ಇನಿಷಿಯೇಟಿವ್. ನೀವು ತೊಗೊಂಡ್ರಾಗೋದಿಲ್ಲ. ಎಸ್ಪೆಷಲಿ ನಾನು ಖಾಸಗಿಲಿ ಕೆಲಸ ಮಾಡ್ತಿರೋನು, ನಾವು ಅದ್ರ ಬಗ್ಗೆ ಹಾಕಿದ್ರೆ ಅದು ಏನು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತುಂಬ ನಮಗೆ ಕಟ್ನಿಟ್ಟು ರೆಸ್ಟ್ರಿಕ್ಷನ್ಸ್ ಇದೆ. ನಾವು ಆ ಥರ ಮಾಡೋದಕ್ಕೂ ಆಗೋದಿಲ್ಲ. ಅನ್ಫಾರ್ಚುನೇಟ್ಲಿ ರೆಸ್ಟ್ರಿಕ್ಷನ್ಸ್ ನಮ್ಗೆ ಮಾಡೋಕ್ಕೂ ಆಗೋದಿಲ್ಲ. ಗೌರ್ಮೆಂಟು ಅದರ ಬಗ್ಗೆ ಯಾವುದೇ ಒಂದು ಇದು ತಗೋತಾ ಇಲ್ಲ. ನಾವು ಪೆನ್ನಿ ವೈಸ್ ಪೌಂಡ್ ಫುಲ್ಲಿಶ್ ಆಗ್ತಾ ಇದೀವಿ. ಅಂದರೆ ಗೌರ್ಮೆಂಟು ಸಾವಿರಾರು ಡಯಾಲಿಸಿಸ್ ಯೂನಿಟ್ ಓಪನ್ ಮಾಡ್ತಿದೆ. ಎಷ್ಟು ಖರ್ಚಾಗುತ್ತೆ ಅದು ಮಾಡೋದಕ್ಕೆ? ಜಯದೇವ ಇದಂಥ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ನ ಓಪನ್ ಮಾಡ್ತಿದೆ, ಎಷ್ಟು ಖರ್ಚಾಗತ್ತೆ? ಅದರದ್ದು 1 ಮಿಲಿಯನ್ತ್ ಖರ್ಚಲ್ಲಿ ನಾವು ಜನರಿಗೆ ತಿಳುವಳಿಕೆ ಮೂಡಿಸ್ಬೋದು. ನಿಮ್ಮದು ಪತ್ರಿಕೆಗಳಲ್ಲಿ ಗೌರ್ಮೆಂಟೇ ಜಾಹೀರಾತುಗಳನ್ನು ಕೊಡ್ಬೋದು. ಅದ್ರ ಬಗ್ಗೆ ಅವರಿಗೆ, ಇಲ್ಲ ಇದು ಸೀರಿಯಸ್ ಇದೆ, ನೀವು ಅದ್ರ ಬಗ್ಗೆ ಕಾಳಜಿ ತಗೊಳ್ಳಿ, ದಯವಿಟ್ಟು ಇದ್ರ ನಿರ್ಲಕ್ಷ್ಯತೆ ಮಾಡಬೇಡಿ, ನಮ್ಮ ಭಾರತದಲ್ಲಿ ಈ ಥರ ಜಾಸ್ತಿ ಆಗ್ತಿದೆ. ಯಾಕಂದರೆ ಏನಾಗುತ್ತೆ ಅಂದರೆ ಅವ್ರಿಗೆ 25-30 ವರ್ಷದಲ್ಲಿ ಅವ್ರಿಗೆ ಶುಗರ್ ಬಿ ಪಿ ಬಂತು ಅಂದರೆ 10-20 ವರ್ಷ ಆದಮೇಲೆ ಎಲ್ಲ ಆರ್ಗನ್ ಫೇಲ್ಯೂರ್ ಶುರುವಾಗುತ್ತೆ. ಮೂತ್ರಪಿಂಡ ವೈಫಲ್ಯತೆ ಆಗಲಿ, ಸ್ಟ್ರೋಕ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ. ಸೊ ಅವರೊಂದು 45-55 ಇರ್ಬೇಕಾದ್ರೆ ಇದೆಲ್ಲ ಶುರುವಾಯಿತು ಅಂತಂದರೆ ಒಂದು ಮನುಷ್ಯ ಅವನು ಒಂದು ಒಳ್ಳೆ ಜಾಗದಲ್ಲಿ, ಇವಾಗ ನಾನು ಒಂದು 25ರಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ನಾನು 50-55 ಇರ್ಬೇಕಾದ್ರೆ ನಾನು ಒಂದು ಸೀನಿಯರ್ ಲೆವೆಲಿಗೆ ಬಂದಿರ್ತೀನಿ. ನಾನು 25ರಲ್ಲಿ ನಾನು ಏನು ಒಂದು ಇಡೀ ವರ್ಷದಲ್ಲಿ ದುಡಿತಿದ್ದೆ ಅದು ನಾನು ಒಂದೇ ದಿವಸದಲ್ಲಿ ದುಡಿಬೋದು. ನಾನು ಏನೇ ಒಂದು ಕೆಲಸ ಮಾಡೋದಕ್ಕೆ ನಾನು ಎಷ್ಟು ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ದೀನಿ ಅದನ್ನ ಒಂದು ಫೋನ್ ಕಾಲಲ್ಲಿ ನಾನು ಮಾಡಿಸ್ಬೋದು, 2 ನಿಮಿಷದಲ್ಲಿ ಮಾಡಿಸ್ಬೋದು. ಆ ಒಂದು ಲೆವೆಲಿಗೆ ಬಂದಿರ್ತೀನಿ. ಅಂದರೆ ನಾನು ನನ್ನ ಫ್ಯಾಮಿಲಿಗೆ, ನನ್ನ ಪರಿವಾರಕ್ಕೆ, ನನ್ನ ಸೊಸೈಟಿಗೆ, ದೇಶಕ್ಕೆ ನಾನು ಕೊಡೋವಂಥ ಒಂದು ಕಾಂಟ್ರಿಬ್ಯೂಟ್ ಮಾಡೋಂಥ ಸಿಚುವೇಶನ್ ಇರ್ತೀನಿ. ಆ ಟೈಮಲ್ಲಿ ನಾನು ಸಕ್ ಮಾಡ್ತಾ ಇರ್ತೀನಿ ಅಲ್ವಾ? ಸೊ ಎಷ್ಟು ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೆನ್ಸಿವ್. ಅದು ಇನ್ನೊಂದು ಚಾಲೆಂಜು. ಎಷ್ಟು ಎಕ್ಸ್ಪೆನ್ಸಿವ್, ಗೌರ್ಮೆಂಟ್ ಮಾಡ್ತಾ ಇದೆ, ಎಷ್ಟು ಮಾಡಬೇಕು ಮಾಡ್ತಾ ಇಲ್ಲ. ಸೊ ನಾವು ನಮ್ಮ ಜೇಬಿಂದನೇ ಹಾಕಬೇಕು. ಅದರಿಂದಾಗಿ ನಾನು ನನ್ನ ಫ್ಯಾಮಿಲಿಗೆ ಉದ್ಧಾರ ಮಾಡಬೇಕು, ನನ್ನ ದೇಶಕ್ಕೆ ಉದ್ಧಾರ ಮಾಡಬೇಕು, ಅಲ್ಲಿ ನಾನು ನನ್ನ ದೇಶನ ಹಿಂದೆ ತೊಗೊಂಡು ಹೋಗ್ತಾ ಇದ್ದೆ, ನನ್ನ ಫ್ಯಾಮಿಲಿ ಹಿಂದೆ ತೊಗೊಂಡು ಹೋಗ್ತಾ ಇದ್ದೆ. ಎಷ್ಟು ಡಿಸ್ಸರ್ವಿಸ್ ಟು ದ ಹೋಲ್ ನೇಷನ್. ನಮ್ಮ ಫ್ಯಾಮಿಲಿಗೂ ಡಿಸ್ಸರ್ವಿಸು. ಅದು ಗೌರ್ಮೆಂಟ್ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು.
ಇನ್ನೊಂದು ಕಾಸ್ಟ್ ಈಸ್ ವೆರಿ ಹೈ ಎಜುಕೇಷನಲ್ಲಿ ಮತ್ತು ಹೆಲ್ತಲ್ಲಿ ಗೌರ್ಮೆಂಟ್ ಅನ್ಲೆಸ್ ಇಟ್ ಸ್ಟೆಪ್ಸ್ ಅಪ್, ಅದು ಇನ್ನೂ ಜಾಸ್ತಿ ಪ್ರೈಮರಿ ಲೆವೆಲಿಂದ. ಟರ್ಷರಿಯಲ್ಲಿ ಮಾಡ್ತಾ ಇದೆ, ಎಷ್ಟು ಮಾಡೋಕ್ಕಾಗತ್ತೋ ಮಾಡ್ತಾ ಇದೆ, ಇನ್ನೂ ಇಂಪ್ರೂವ್ನು ಮಾಡ್ತಾ ಇದೆ. ಬಟ್ ಪ್ರೈಮರಿ ಲೆವೆಲಲ್ಲಿ ಡಯಾಗ್ನೋಸಿಸ್ ಮಾಡೋದು, ಅವ್ರಿಗೆ ತಿಳುವಳಿಕೆ ತಿಳಿಸೋದು, ಹೇಳೋದು, ಅದು ಫಾಲೋಅಪ್ ಮಾಡೋದು, ಬರೀ ಹೇಳ್ಬಿಟ್ರಾಗಿಲ್ಲ, ಫಾಲೋಅಪ್ ಮಾಡಬೇಕು. ಅವ್ರಿಗೆ ಅದು ಸೀರಿಯಸ್ನೆಸ್ ಬರೋಂಗೆ ಮಾಡಬೇಕು. ಅವ್ರಿಗೆ ಅದು ಮುಂದೆ ಹೋಗದೇ ಇದ್ದಂಗೆ, ಅದು ಆರ್ಗನ್ ಫೇಲ್ಯೂರ್ ಆಗದೆ ಇದ್ದಂಗೆ, ಡ್ಯಾಮೇಜ್ ಆಗದೆ ಇದ್ದಂಗೆ ನೋಡ್ಕೋಬೇಕು. ಇದೆಲ್ಲ ಮಾಡಿದ್ರೆ ನಾವು ಮುಂದೆ ಬರ್ತೀವಿ. ಪರ್ಸೆಂಟೇಜ್ ಕಮ್ಮಿ ಮಾಡ್ಬೋದು. ಹೌದು, ದೀಸ್ ಆರ್ ದ ಚಾಲೆಂಜ್. ಇವಾಗ ಬರ್ತಾರೆ, ಕ್ರಿಯಾಟಿನಿನ್ ಏನು ನೆನ್ನೆ ಮೊನ್ನೆ ತನಕ ಚೆನ್ನಾಗೇ ಇದ್ದೆ, ಕ್ರಿಯಾಟಿನಿನ್ ಇವಾಗ 15 ಇದೆ ಅಂತ ಹೇಳ್ತಾರೆ. ಸರಿನಾ? ಅದೇನು ಒಂದೇ ದಿವಸದಲ್ಲಿ ಆಗಿರೋದಿಲ್ಲ, ಅದು ವರ್ಷಗಟ್ಟಲೆಯಿಂದ ಆಗಿರುತ್ತೆ. ಆಮೇಲೆ ನಾವು ನೋಡಿದ್ರೆ BP ಇರುತ್ತೆ, ಶುಗರು ಇರುತ್ತೆ, ಏನು ಡಯಾಗ್ನೋಸ್ ಆಗಿರಲ್ಲ. ಆಮೇಲೆ ಕೆದಕಿ ಕೇಳಿದ್ರೆ ಹೆಂಡ್ತಿನ ಯಾರೋ ಹೇಳ್ತಾರೆ, ಇಲ್ಲ ಸರ್ ಅದು 3 ವರ್ಷದ ಹಿಂದೆ ಅವ್ರಿಗೆ ಹೇಳಿದ್ರು BP ಜಾಸ್ತಿ ಇದೆ ಅಂತ, ಅವ್ರು ಅದ್ರ ಬಗ್ಗೆ ಏನೂ ಕೊಟ್ಟಿಲ್ಲ ಅಂತ. ಆಮೇಲೆ ತಾಯಿ ಬಂದು ಹೇಳ್ತಾರೆ, ಇಲ್ಲ ಸರ್ ಅದು ಆಕ್ಸಿಡೆಂಟ್ ಆಗಿತ್ತು 15 ವರ್ಷದ ಹಿಂದೆ, ಆವಾಗ ಸ್ವಲ್ಪ ಶುಗರ್ ಇದೆ ಅಂತ ಹೇಳಿದ್ರು, ಅವ್ರು ಎಂತು. ಸೊ ಈ ಥರ ಸರಿನಾ? ನಾವು ಅದಕ್ಕೆ ಏನು ಇದು ಇಂಪಾರ್ಟೆನ್ಸೇ ಕೊಡೋದಿಲ್ಲ, ನಿರ್ಲಕ್ಷ್ಯತೆ ಮಾಡಿ ಡ್ಯಾಮೇಜ್ ಮಾಡ್ಕೊಂಡು ಬರ್ತಾರೆ. ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇದೆಲ್ಲ ಮೇಜರ್ ಆಗಿ ನಾವು ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ ಅಂತ ಹೇಳಿದ್ರು. ತುಂಬ ಡೀಟೇಲ್ ಆಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಡಾಕ್ಟರ್. ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಇನ್ಯಾರೋ ಬಂದು ಸುಧಾರಿಸ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಆಗಲ್ಲ. ಆದರೂ ಸರ್ಕಾರದಲ್ಲಿ ಮೇನ್ ಇನಿಷಿಯೇಷನ್ಸ್ ತೊಗೊಳ್ಬೇಕು ಅಂತ ಹೇಳಿದ್ರಿ. ಬಟ್ ಸ್ಟಿಲ್ ಆ ಪೇಷಂಟ್ಸ್ ಇರ್ತಾರಲ್ಲ ಡಾಕ್ಟರ್, ನೆಕ್ ಮೂಮೆಂಟಲ್ಲಿ ಡಯಾಗ್ನೈಸ್ ಅಂತ ಹೋಗ್ತಾರೆ, ಅಲ್ಲಿವರೆಗೂ ಅವರು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ನೀವು ಹೇಳ್ದಂಗೆ ನೆಗ್ಲೆಕ್ಟ್ ಅಂದರೆ ಗೊತ್ತಾಗೋದೇ ಇಲ್ಲ. ಎಷ್ಟೊಂದೆಲ್ಲ ನಾವು ಈಗ ಎಷ್ಟೊಂದೆಲ್ಲ, ಇವಾಗ ನಾನು 100 ಪೇಷಂಟು ನನ್ನ ಕ್ಲಿನಿಕಲ್ಲಿ ನೋಡಿದ್ರೆ 50 ಜನ ಅದರಲ್ಲಿ ಶುಗರ್ BP-ಇಂದನೇ ಕಿಡ್ನಿ ಡ್ಯಾಮೇಜ್ ಆಗಿ ಬಂದಿರೋರು. ಬೇರೆ 50 ಜನಕ್ಕೆ ಬೇರೆ ಬೇರೆ ತೊಂದರೆಗಳಿರುತ್ತೆ, ಕಾಣಿಸ್ಕೊಳ್ಳೋದಿಲ್ಲ. ಇನ್ನೊಂದು 50% ಜನಕ್ಕೆ ಕಿಡ್ನಿಲಿ ಸಣ್ಣ ಫಿಲ್ಟರ್ ಇರುತ್ತೆ, ಗ್ಲಾಮರ್ಯುಲಸ್ ಅಂತ, ಅಲ್ಲಿ ಒಂದು ಸ್ವಲ್ಪ ಇನ್ಫ್ಲಮೇಷನ್ ಆಗುತ್ತೆ, ಯಾವುದೋ ಕಾರಣಕ್ಕೆ ಸ್ವಲ್ಪ ಅಲ್ಲಿ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಗ್ಲಾಮರುಲೋನೆಫ್ರೈಟಿಸ್ ಅಂತ ಕರಿತೀವಿ. ಈ ಥರ ಎಲ್ಲ ಕೆಲವುದೆಲ್ಲ ಇಮ್ಯೂನ್ ಮೀಡಿಯೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಅದೆಲ್ಲ ಬರೋದ್ರಿಂದ ಆಗುತ್ತೆ. ಕೆಲವರಿಗೆ ಕಿಡ್ನಿಲಿ ಕಲ್ಲುಗಳಾಗುತ್ತೆ, ಅದೂ ಸೈಲೆಂಟಾಗಿ ಡೆವಲಪ್ ಆಗುತ್ತೆ, ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕೆ ಪಾಪ ಅವರಿಗೆ ಲಾಸ್ಟ್ ಮಿನಿಟ್ ತನಕ ಗೊತ್ತೇ ಆಗೋದಿಲ್ಲ. ಆದರೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂದರೆ BP ಖಂಡಿತ ಬಂದೇ ಬರುತ್ತೆ. ಸರಿ, ಅದು BP ಮತ್ತು ಕಿಡ್ನಿದು ಸಂಬಂಧ ಹೇಗೆ ಅಂದರೆ ಕೋಳಿ ಮತ್ತು ಕೋಳಿ ಮೊಟ್ಟೆ ಇದ್ದಾಗ ಯಾವ್ದು ಫಸ್ಟ್ ಬಂತು ಯಾವ್ದು ಹೇಳೋಕ್ಕಾಗಲ್ಲ, ಬಟ್ ಎರಡು ಜೊತೆಗೆ ಬಂದೇ ಬರುತ್ತೆ. ಸೊ ನಾವು BP ಚೆಕ್ ಮಾಡ್ಕೋತಾ ಇದ್ರೆ BP ಜಾಸ್ತಿ ಆಯಿತು ಅಂದರೆ ಯಾಕೆ BP ಜಾಸ್ತಿ ಆಯಿತು ಅಂತ ನೋಡ್ಕೊಳ್ಬೇಕಾದ್ರೆ ಕಿಡ್ನಿದು ಟೆಸ್ಟ್ ಮಾಡೋದು ಫಸ್ಟ್. ಈಗ BP ಜಾಸ್ತಿ ಆಯಿತು ಅಂದರೆ ಜನರು ಕಾರ್ಡಿಯಾಲಜಿ ಹತ್ರ ಹೋಗ್ತಾರೆ, ಇಲ್ಲ ಫಸ್ಟ್ ನೆಫ್ರಾಲಜಿ ಹತ್ರ ಬರಬೇಕು. ಯಾಕಂದರೆ BP ಅದು ಸಂಬಂಧ ಇರೋದು ಕಿಡ್ನಿಯಿಂದ, ಡೈರೆಕ್ಟ್ಲಿ ಕನೆಕ್ಟೆಡ್ ಅಂತ ಹೇಳ್ಬೋದು. ಕಿಡ್ನಿ ಪ್ರಾಬ್ಲಮ್ ಇತ್ತು ಅಂದರೆ BP ಇದ್ದೇ ಇರುತ್ತೆ. ಸೊ ನಾವು BP ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಯಾಕೆ ಅಂತ ನೋಡಿದಾಗ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಬಹಳ ಬೇಗ ಗೊತ್ತಾಗುತ್ತೆ, ಅದಕ್ಕೆ ನಾವು ಪರಿಹಾರ ಮಾಡ್ಕೊಬೋದು. ಈ ಹೀಮೋಡಯಾಲಿಸಿಸ್ ಮತ್ತು ಪೆರಿಟೋನಿಯಲ್ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಯಾವ ರೀತಿ ಆಗುತ್ತೆ ಡಾಕ್ಟರ್? ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ? ಸೊ ಮೂತ್ರಪಿಂಡ ವೈಫಲ್ಯತೆಯಲ್ಲಿ 2 ಥರ ಇರುತ್ತೆ ಅಂತ ಹೇಳಿದೆ. ಅಕ್ಯೂಟ್ ಅಂದರೆ ಸ್ವಲ್ಪ ದಿವಸದಲ್ಲೇ ಆಗೋದು, ಆವಾಗ ಡಯಾಲಿಸಿಸ್ ಎಲ್ಲ ಮಾಡಬೇಕಾಗ್ಬೋದು, ಬಟ್ ಸ್ವಲ್ಪ ದಿವಸನೇ ಮಾಡಬೇಕಾಗತ್ತೆ. ನಾವು ಅದು ಯಾಕೆ ಮೂತ್ರಪಿಂಡ ವೈಫಲ್ಯತೆ ಆಗಿದೆ ಅಂತ ನೋಡಿಕೊಂಡು ನಾವು ಅದಕ್ಕೆ ಕರೆಕ್ಟಾಗಿ ಪರಿಹಾರ ಮಾಡಿದ್ರೆ ಅದು ಇಂಪ್ರೂವ್ನೂ ಆಗುತ್ತೆ, ಮತ್ತು ಡಯಾಲಿಸಿಸ್ ಸ್ಟಾಪು ಮಾಡ್ಬೋದು, ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಬೇಕಾಗೋದಿಲ್ಲ. ಆದರೆ ಮತ್ತೊಂದು ಥರದ್ದು ಕಿಡ್ನಿ ಫೇಲ್ಯೂರು, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ CKD ಅಂತ ಕರಿತೀವಿ. ಅದರಲ್ಲಿ 5 ಸ್ಟೇಜ್ ಇರುತ್ತೆ. ಅದರಲ್ಲಿ 5ನೇ ಸ್ಟೇಜ್ ಅಂದರೆ 2 ಮೂತ್ರಪಿಂಡಗಳು ಸೇರಿ 15% ಕಡಿಮೆ ಕೆಲಸ ಮಾಡ್ತಿದ್ರೆ ಅದಕ್ಕೆ ನಾವು ಸ್ಟೇಜ್ 5 ಅಂತ ಕರಿತೀವಿ. ಅವ್ರಿಗೆ ಡಯಾಲಿಸಿಸ್ ಎಲ್ಲ ಬೇಕಾಗುತ್ತೆ. 10% ಕೆಳಗೆ ಕೆಲಸ ಮಾಡ್ತಿದೆ, 2 ಕಿಡ್ನಿ ಸೇರಿ, 1 ಕಿಡ್ನಿ ಡ್ಯಾಮೇಜ್ ಆಗಿದ್ರೆ ಬೇಕಾಗೋದಿಲ್ಲ, 2 ಕಿಡ್ನಿ ಸೇರಿ 15% ಕೆಳಗೆ ಕೆಲಸ ಮಾಡ್ತಾ ಇದ್ರೆ ಡಯಾಲಿಸಿಸ್ ಎಲ್ಲ ಬೇಕಾಗುತ್ತೆ. ಡಯಾಲಿಸಿಸ್ ಅಲ್ಲಿ 2 ವಿಧಗಳು, ಒಂದು ಹೀಮೋಡಯಾಲಿಸಿಸ್, ಒಂದು ಪೆರಿಟೋನಿಯಲ್ ಡಯಾಲಿಸಿಸ್. ಈ ಥರ ಡಯಾಲಿಸಿಸ್ ಸ್ಟೇಜ್ಗೆ ಬಂದವ್ರಿಗೇನೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು. ಸರಿನಾ? ಸೊ ಲಾಸ್ಟ್ ಸ್ಟೇಜ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀರಾ? ಹೌದು. 2 ಕಿಡ್ನಿ ಫೇಲ್ ಆಯಿತು ಅಂತಂದರೆ ಅವಾಗ ಬೆಸ್ಟ್ ಟ್ರೀಟ್ಮೆಂಟ್ ಅವರಿಗೆ ಯಾವಾಗಲೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಯಾಕಂದರೆ ಡಯಾಲಿಸಿಸಲ್ಲಿ ನಾವು ಕೊಳಕಿನ ಪದಾರ್ಥನ ತೆಗಿತೀವಿ ಅಷ್ಟೇ. ಕಿಡ್ನಿ ಬರೀ ಕೊಳಕಿನ ಪದಾರ್ಥ ತೆಗೆಯೋದು ಒಂದೇ ಇಲ್ಲ, ಅದರದ್ದು ಬೇರೆ ಬೇರೆ ಬಯೋಲಾಜಿಕಲ್ ಫಂಕ್ಷನ್ಸ್ ಇರುತ್ತೆ. ಅದು ಯಾವುದೂ ಮಾಡೋಕ್ಕಾಗೋದಿಲ್ಲ, ಡಯಾಲಿಸಿಸ್ ಮಿಷಿನ್ ಅದು ಯಾವುದೂ ಮಾಡೋದಿಲ್ಲ. ಒಂದು ಕಿಡ್ನಿ ಇನ್ನೊಂದು ಕಿಡ್ನಿ ಹಾಕಿದ್ರೆ ಫುಲ್ ನಾರ್ಮಲ್ ಆಗುತ್ತೆ. ಇವಾಗ ಕ್ರಿಯಾಟಿನಿನ್ ನಾನು ಹೇಳಿದೆ 1ಕ್ಕಿಂತ ಕೆಳಗಿರ್ಬೇಕು ನಾರ್ಮಲಿ ಅಂತ ಅಂದ್ಬಿಟ್ಟು. ಡಯಾಲಿಸಿಸ್ ಪೇಷಂಟ್ ಎಲ್ಲ ನೀವು ಚೆಕ್ ಮಾಡಿದ್ರೆ 7, 8, 10 ಈ ಥರ ಇರುತ್ತೆ. ಡಯಾಲಿಸಿಸ್ ಮಾಡಿದ ತಕ್ಷಣ ಅದು 2ಕ್ಕೆ ಬಂದುಬಿಡುತ್ತೆ. ಅರ್ಧ ಗಂಟೆ ಬಿಟ್ಟು ಚೆಕ್ ಮಾಡಿದ್ರೆ 3 ಆಗುತ್ತೆ, 6 ತಾಸು ಬಿಟ್ಟು ಚೆಕ್ ಮಾಡಿದ್ರೆ 5, 6 ಆಗುತ್ತೆ, 1 ದಿವಸ ಬಿಟ್ಟು ಚೆಕ್ ಮಾಡಿದ್ರೆ ಮತ್ತೆ 10 ಆಗಿಬಿಟ್ಟಿರುತ್ತೆ. ಟೆಂಪರರಿ. ನೀವು ಕಾರ್ ಕ್ಲೀನ್ ಮಾಡಿದಂಗೆ, ಕಾರ್ ಕ್ಲೀನ್ ಮಾಡಿದ್ರೆ ಮತ್ತೆ ಮಾಡಿದ ದಿವಸ ಮತ್ತೆ ಕ್ಲೀನ್ ಮಾಡಲೇಬೇಕು ಅಲ್ವಾ?
ಅದೇ ನಾವು ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಹೊಸ ಕಿಡ್ನಿ ಕಸಿ ಮಾಡಿಬಿಟ್ರೆ ಅದೆಲ್ಲ ಕೆಲಸ ಮಾಡೋದು. ಬರೀ ಕ್ಲೀನ್ ಮಾಡೋದು ಒಂದೇ ಅಲ್ಲ, ಬಿ ಪಿ ಕಂಟ್ರೋಲ್ ಮಾಡೋದು, ಹಿಮೋಗ್ಲೋಬಿನ್ ಮೇಂಟೈನ್ ಮಾಡೋದು, ರಕ್ತ ಕೊರತೆ ಆಗದೆ ಇದ್ದಂಗೆ ಮೇಂಟೈನ್ ಮಾಡೋದು, ನಮ್ಮ ನ್ಯೂಟ್ರಿಷನ್ ಮೇಂಟೈನ್ ಮಾಡೋದು, ಬೇರೆ ಎಲ್ಲ ಲೆವೆಲ್ಸು ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು ಅದರದ್ದೆಲ್ಲ ಲೆವೆಲ್ಸು ಮ್ಯಾನೇಜ್ ಮಾಡೋದು, ಇಮ್ಯೂನ್ ಸಿಸ್ಟಮ್ ರೋಲ್ಸು ಇದೆ, ಎಲ್ಲವೂ ನಾರ್ಮಲ್ ಆಗುತ್ತೆ. ಸೊ ಆ ಮನುಷ್ಯಂದು ಹೆಲ್ತು ನಾರ್ಮಲ್ ಆಗಿಬಿಡುತ್ತೆ. ಅದೇ ಡಯಾಲಿಸಿಸಲ್ಲಿ ಒಂದು ತಕ್ಕ ಮಟ್ಟಿಗೆ ನಾವು ಅದು ಕೊಳಕನ್ನು ತೆಗಿತೀವಿ. ಸೊ ಇದು ಜೀವನ ಮುಂದುವರ್ಸ್ಕೊಂಡು ಹೋಗ್ಬೋದು. ಬಿ ಪಿ ಜಾಸ್ತಿ ಇರುತ್ತೆ, ಅದಕ್ಕೆ ಮೆಡಿಸಿನ್ಸ್ ತೊಗೋಬೇಕು, ಬೇರೆ ಬೇರೆ ಕ್ಯಾಲ್ಶಿಯಮ್ಮು ಅದು ಇದೆಲ್ಲ ಮಾಡೋದು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪಥ್ಯಗಳು ಮಾಡಬೇಕು, ನೀರು ಜಾಸ್ತಿ ಕುಡಿಯೋಕ್ಕಾಗೋದಿಲ್ಲ, ಈ ಥರ ಎಲ್ಲ ಸುಮಾರಷ್ಟು ಪಥ್ಯಗಳು ಬರುತ್ತೆ. ಟ್ಯಾಬ್ಲೆಟ್ಸು 1 ಕಿಲೋ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಮತ್ತು ಹೆಲ್ತ್ ಕೂಡ ಕ್ರಮೇಣವಾಗಿ ಕ್ಷಣಿತಾ ಹೋಗುತ್ತೆ, ಡಿಟ್ಯೂರೇಟ್ ಆಗ್ತಾ ಹೋಗುತ್ತೆ. ಸೊ ಈ ಮೊದಲೆಲ್ಲ ಡಯಾಲಿಸಿಸ್ಸು ಪೇಷಂಟ್ಸು ಭಾರತದಲ್ಲಿ ಒಂದು 2-3 ವರ್ಷ ಬದುಕಿದ್ರೆ ದೊಡ್ಡದಾಗ್ತಿತ್ತು. ಈಗ 10 ವರ್ಷ 15 ವರ್ಷ ಎಲ್ಲ ಬದುಕ್ತಾ ಇದೆ. ಯಾಕಂದರೆ ಡಯಾಲಿಸಿಸ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಆ ರೀತಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಆದ್ರೂ 100ರಲ್ಲಿ 25 ಜನಕ್ಕೆ ಮಾತ್ರ ಟ್ರೀಟ್ಮೆಂಟ್ ಸಿಗ್ತಾ ಇದೆ. 75 ಜನ ಟ್ರೀಟ್ಮೆಂಟ್ ಇಲ್ಲದೇ ಸಾಯ್ತಾ ಇದ್ದಾರೆ. ಯಾರಿಗೆ ಡಯಾಲಿಸಿಸ್ ಬೇಕಾಗುತ್ತೆ ಭಾರತದಲ್ಲಿ ಈಗ 100ರಲ್ಲಿ ಬರೀ 25-30% ಜನಕ್ಕೆ ಮಾತ್ರ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇದೆ. ಇನ್ನೂ ನಾವು ತುಂಬ ಇಂಪ್ರೂವ್ ಮಾಡ್ಕೊಳ್ಳೋದು. ಈ ಥರ ಅವಾಂತರ ಆಗಬಾರ್ದು, ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಡಾಕ್ಟರ್, ನಮ್ಮ ಮೂತ್ರಪಿಂಡನ ಅಂದರೆ ಕಿಡ್ನಿನ ನಾವು ಸೇಫ್ ಮಾಡ್ಕೊಳ್ಳೋದು ಹೇಗೆ? ಏನಾದರೂ ಸಜೆಷನ್ ನಮ್ಮ ಆಡಿಯನ್ಸ್ಗೆ? ಏನಂತಂದರೆ ವರ್ಷನೂ ಚೆಕ್ ಮಾಡ್ಕೊಬೇಕು ನಾವು. ಸಣ್ಣ ವಯಸ್ಸಿಂದನೇ, ಒಂದು 20 ವರ್ಷದ ವಯಸ್ಸಿಂದನೇ ನಾವು ಚೆಕ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ಯಾಕಂದರೆ ಭಾರತದಲ್ಲಿ ಕೆಲವು ಕಂಡೀಷನ್ಸ್ ಇದೆ, ಅದು ಟೀನೇಜಲ್ಲಿ ಶುರುವಾಗುತ್ತೆ, 15-20 ವರ್ಷದ ವಯಸ್ಸಲ್ಲೇ ಶುರುವಾಗ್ಬಿಡುತ್ತೆ. ಸೊ ಹುಡುಗ ಅಥವಾ ಹುಡುಗಿ ಕಾಲೇಜ್ ಸೇರ್ಕೋತಿದ್ದಾರೆ ಅಂದರೆ ತಂದೆ ತಾಯಿಯಂದರು ಒಂದು ಸಿಂಪಲ್ ಟೆಸ್ಟ್, ಬ್ಲಡ್ ಶುಗರ್, ಫಾಸ್ಟಿಂಗ್ ಬ್ಲಡ್ ಶುಗರು, ಒಂದು ಸೀರಮ್ ಕ್ರಿಯಾಟಿನ್ನು, ಯೂರಿನ್ ಟೆಸ್ಟು, ಬ್ಲಡ್ ಪ್ರೆಷರ್ ಟೆಸ್ಟು, ಫಾಸ್ಟಿಂಗ್ ಶುಗರ್, ಇದೊಂದು ಇಷ್ಟು ಮಾಡ್ಕೊಂಡ್ಬಿಟ್ರೆ ಶುಗರ್ ಇದೆಯಾ, ಬಿ ಪಿ ಇದೆಯಾ, ಮೂತ್ರದಲ್ಲಿ ಏನೋ ಪ್ರೋಟೀನ್ ಲೀಕ್ ಆಗ್ತಿದೆಯಾ, ಬಿ ಪಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಒಂದು ಬಹಳ ಸಿಂಪಲ್. ಇದಿಷ್ಟು ಮಾಡೋದಕ್ಕೆ ಎಷ್ಟಪ್ಪ ಬೇಕಾಗುತ್ತೆ? ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಹೋದರೆ ಫ್ರೀಯಾಗಿ ಮಾಡಿಕೊಡ್ತಾರೆ. ಇಲ್ಲ ಯಾವುದೋ ಒಂದು ಹತ್ತಿರದಲ್ಲಿರೋ ಒಂದು ಲ್ಯಾಬ್ಗೆ ಹೋದ್ರೂ, ಚೆನ್ನಾಗಿರೋ ಲ್ಯಾಬ್ಗೆ ಹೋದ್ರೂ 250 ರೂಪಾಯಿ 300 ರೂಪಾಯಲ್ಲಿ ಆಗಿಬಿಡುತ್ತೆ ನನಗೆ ಅನಿಸ್ದಂಗೆ. ಅಷ್ಟೊಂದು ಚೆಕ್ ಆಗಲೇಬೇಕು. ಅದು ತದನಂತರ ವರ್ಷನೂ ಮಾಡಿಸ್ಬೇಕು. ಎಲ್ಲರೂ ಯಾರು ಫಿಟ್ ಆಗಿದ್ದಾರೆ ಫಿಟ್ ಆಗಿಲ್ವೋ ಪ್ರತಿ ವರ್ಷ ಮಾಡಿಸ್ಬೇಕು. ಯಾಕಂದರೆ ನಾವು ಶುಗರ್ ಬಿ ಪಿನ ಬೇಗ ನಾವು ಗುರ್ತ ಹಿಡ್ಕೊಂಡ್ರೆ, ನಾನು ಇವಾಗ ಈ ಥರ ಇದೀನಲ್ಲ, ನನಗೆ ಬಿ ಪಿ ಶುಗರ್ ಇಲ್ಲ ಅಂತ ಏನೂ ಗ್ಯಾರಂಟಿ ಇಲ್ಲ. ಚೆಕ್ ಮಾಡಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನನಗೆ ಬಿ ಪಿ ಇದೆ, ಅದಕ್ಕೆ ಔಷಧಿ ತೊಗೋತಾ ಇದ್ದೀನಿ, ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಅವಾಗ ಬಿ ಪಿ ಚೆಕ್ ಮಾಡಿ ನಾನು ಚಾರ್ಟ್ ಮಾಡಿ ಇಟ್ಕೊತೀನಿ. ಸರಿ, ಅದು ಹೇಳೋದ್ರಲ್ಲಿ ನನಗೆ ಯಾವುದೇ ಒಂದು ಅಭ್ಯಂತರ ಇಲ್ಲ. ಯಾಕಂದರೆ ಜನರಿಗೆ ಗೊತ್ತಾಗಬೇಕಾದ ನಾರ್ಮಲ್ಲು. ನಾವು ಏನು ಇದು ಮಾಡಬೇಕಾಗಿಲ್ಲ. ಅಯ್ಯೋ ನೋಡೋಕೆ ಚೆನ್ನಾಗೇ ಇದ್ದಾನೆ, ನಾನು ಬೆಳಿಗ್ಗೆ ಹೋಗಿ ಅಷ್ಟು ಜಿಮ್ ಮಾಡ್ತೀನಿ, ಅಷ್ಟು ಓಡ್ತೀನಿ, ಇದು ಮಾಡ್ತೀನಿ, ನಾನು ಇದು ತಿನ್ನೋದಿಲ್ಲ, ಪೌಷ್ಟಿಕವಾಗಿದ್ದರೆ ತಿಂತೀನಿ, ಎಲ್ಲದೂ ಇರ್ಬೋದು. ಆದ್ರೂ ಇವಾಗಿನ ನಮ್ಮದು ಜೀವನ ಶೈಲಿ ಹೇಗಿದೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು, ನಿದ್ದೆ ಸರಿ ಇರೋದಿಲ್ಲ, ಒಂದು ದಿವಸ 2 ತಾಸು ನಿದ್ದೆ, ಒಂದು ದಿವಸ 20 ತಾಸು ನಿದ್ದೆ, ಇದೆಲ್ಲ ಮಾಡ್ಕೊಂಡು ನಮ್ದು ಏನಂದರೆ ಸ್ಟ್ರೆಸ್ ಆಗಿರೋದ್ರಿಂದ ಏನು ಬೇರೆ ತೊಂದರೆಗಳು ಇದ್ದೇ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಆಯ್ತು ನಾವು. ಫೈನ್ ಡಾಕ್ಟರ್, ಸಾಕಷ್ಟು ವ್ಯಾಲಿಡ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಿಮ್ಮ ಆರೋಗ್ಯವನ್ನು ಸರಿಯಾದ ಟೈಮ್ಗೆ ಅವಾಗವಾಗ ತಪಾಸಣೆ ಮಾಡಿಸ್ಕೊಳ್ತಾ ಇರಿ. ಮುಂಬರುವಂತಹ ಒಂದು ಕ್ಲಿಷ್ಟಕರ ಸಿಚುಯೇಷನ್ಸಿಂದ ನೀವು ಹೊರಬರ್ಬೋದು ಅಂತ ಹೇಳ್ತಾ, ಇದು ಇವತ್ತಿನ ವಿಜಯ ಕರ್ನಾಟಕ ಪಾಡ್ಕಾಸ್ಟ್. ಮತ್ತೆ ಸಿಗೋಣ ವಿಜಯ ಕರ್ನಾಟಕ ಪಾಡ್ಕಾಸ್ಟಲ್ಲಿ. ಅಲ್ಲಿಯವರೆಗೂ ನೋಡ್ತಾ ಇರಿ, ಕೇಳ್ತಾ ಇರಿ ವಿಜಯ ಕರ್ನಾಟಕ ಪಾಡ್ಕಾಸ್ಟ್.